ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಮತ್ತೆ ನಿಮ್ಮ ಮುಂದೆ ದಿ ಜರ್ನಿ ಆಫ್ ಶಿವ್ ಯೂಟ್ಯೂಬ್ ಚಾನೆಲ್ ಇಂದ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ಪ್ರಪಂಚದಲ್ಲಿ 5 ಕೈಲಾಸಗಳಿದ್ದಾವೆ. ಅದರಲ್ಲಿ ಒಂದು ಕೈಲಾಸ ನಾವು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ವಿ, ಅದೇ ಆದಿ ಕೈಲಾಶ್. ಅದೇ ನಮ್ಮ ಹಿಂದಿನ ವಿಡಿಯೋ ಅದೇ ಆಗಿತ್ತು. ಸೊ ನೀವೆಲ್ಲ ಅದನ್ನ ನೋಡಿ ಮೆಚ್ಚಿದ್ದೀರಾ. ಈಗ ಈ ವಿಡಿಯೋದಲ್ಲಿ ಇನ್ನೊಂದು ಕೈಲಾಸದ ಬಗ್ಗೆ ಜರ್ನಿ, ಅದ್ರ ಬಗ್ಗೆ ಸ್ಟೋರಿ ತಿಳಿಸ್ಕೊಡಕ್ಕೆ ಅಂತ ಬಂದಿದ್ವಿ. ಈ ಕೈಲಾಸ ಯಾವುದು, ಯಾವ ಊರ ಹತ್ರ ಇದೆ, ಎಲ್ಲಿದೆ, ಈ ಕೈಲಾಸಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಇದಕ್ಕೆ ಟ್ರಾವೆಲ್ ಡಿಸ್ಟೆನ್ಸ್ ಹೆಂಗಿದೆ, ಮತ್ತೆ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಏನು, ಎಷ್ಟು ಡಿಫಿಕಲ್ಟ್ ಇರುತ್ತೆ, ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತಿನ್ಯಾಕೆ ತಡ ಮಾಡೋದು, ಬನ್ನಿ ಲೆಟ್ಸ್ ಸ್ಟಾರ್ಟ್. ಸೀದಾ ಬೆಂಗಳೂರು ಚಂಡೀಗಢ ಫ್ಲೈಟ್. ಸೊ ಚಂಡೀಗಢದಿಂದ ಇಲ್ಲಿವರೆಗೂ ಜಾನ್ ಅಂತ ಬಂದಿದ್ದೀವಿ. ಅರೌಂಡ್ 280 ಕಿಲೋಮೀಟರ್ಸ್. ಒನ್ ಡೇ ಆಲ್ಮೋಸ್ಟ್ 12 ಅವರ್ಸ್ ಆಗಿದೆ. ಸೊ ತೊಗೊಂಡಿರ್ಬೋದು. ಇಲ್ಲಿ ನೋಡಿದ್ರೆ ಫುಲ್ಲು ಆಪಲ್ ಟ್ರೀಸ್ ಇದ್ದಾವೆ. ಊರಿದು ಇಂಥ ಊರಲ್ಲಿ ಈಗ ಬಂದು ರೆಡಿಯಾಗಿ ಅರ್ಲಿ ಮಾರ್ನಿಂಗ್ 5:30 ನನ್ನ ಜೊತೆ ಚಂದನ್, ಆಮೇಲೆ ಪ್ರದೀಪ್, ಜಗದೀಶ್, ಇನ್ನೊಬ್ಬ ಇದ್ದಾನೆ ಕೆಳಗಡೆ ನೀರು ತರಕ್ಕೆ ಹೋಗಿದ್ದಾನೆ. ಅಲ್ಲ ಅವರೇ ಈಗ ನಮ್ಮ ಪೋರ್ಟರ್ ಗೈಡು ಮುಂದೆ ಹೋಗ್ತಿರೋದು. ಈ ಕಡೆ ಇರೋದು ನಮ್ಮ ಗೈಡು ಜಿತೇಂದ್ರ, ಇವನೊಬ್ಬ ಪೋರ್ಟರ್, ಇವನೊಬ್ಬ ಗೈಡು. ಬ್ಯಾಕಲ್ಲಿ ಇನ್ನೊಬ್ಬ ಗೈಡು ಬರ್ತಿದ್ದಾನೆ. ಒಟ್ಟು 5 ಜನಕ್ಕೆ 3 ಜನ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಇದಕ್ಕಿನ್ನ ಸೇಫ್ಟಿ ಆಗ್ಲಿ ಇಲ್ಲ ಎಲ್ಲ ಮಾಡ್ತಿದ್ದಾರೆ. ಎಲ್ಲ 4 ಜನ 5 ಜನ ಇದ್ದೇವೆ. ಸೊ ಬ್ಯೂಟಿಫುಲ್ ಈ ಥರ ವೆದರಲ್ಲಿ ಡೇ 1 ಆಫ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಹೊರಟಿದ್ದೀವಿ. ಶ್ರೀಖಂಡ ಮಹಾದೇವ್. ಬೋಲೋ ಹರ ಹರ ಮಹಾದೇವ್. ಮೇನ್ ಬೆಳೆ ಬಂದು ಆಪಲ್ಲೇ. ಇದು ನೋಡ್ಬೋದು, ಎಲ್ಲೋದ್ರೂ ಅಲ್ಲಿ ಆಪಲ್ ಗಿಡ ಮರ ಚೆನ್ನಾಗಿ ಬೆಳೆದಿರುತ್ತೆ. ಏನಿಲ್ಲ ಅಂದರೂ ಒಂದು ಮರದಲ್ಲಿ ಒಂದು 15 kg ಬರಲ್ಲ ಮಗ, 15-20 kg. ನೋಡೋ ಒಂದು ಗೊಂಚಲೇ 4-5 ಬರುತ್ತೆ. ಒಂದು ಗೊಂಚಲೆ 4-5 ಅಂದರೆ 1.5 kg 2 kg ಆಗೋಯ್ತು. ಎಂಥ ಬ್ಯೂಟಿಫುಲ್ ವೆದರು. ಫಾಲ್ಸ್ ಅಲ್ಲಿಂದ ನೋಡ್ತಾ ಇದ್ವಿ. ಈಗ ಇದು ಹತ್ರ ಸೈಲೆಂಟ್ ಆಗಿರ್ತಾ ಇದೆ. पी सकते हैं ना ये? Energized. ತುಂಬಾ ಸೆಕೆ ಆಗ್ತಿತ್ತು ಅಂತ ಹೇಳಿ ಇವರಿಬ್ರು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದಾರೆ. ಅವಾಗಲೇ ಫುಲ್ ಹತ್ತಿತ್ತು, ಈಗ ಫುಲ್ ಹಿಡಿತಾ. ಚಂಡೀಗಢದಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿರೋ ಜಾನ್ ವಿಲೇಜ್ ಇಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಜಾನ್ ವಿಲೇಜ್ಗೆ ನಾವು ಇಲ್ಲಿ ಒಂದು ಪ್ರೈವೇಟ್ ಟ್ಯಾಕ್ಸಿ ಹೈರ್ ಮಾಡಿಕೊಂಡು ಚಂಡೀಗಢದಿಂದ ಬಂದಿದ್ವಿ. ಬಟ್ ಇಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ ಗೌರ್ಮೆಂಟ್ ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ಹಿಂಗೆ ಬಾ ಈ ಕಡೆ ಇಲ್ಲೇ. ಹಾಂ ಇದಾರಿ ಬಾ. ಕೋಲ್ ಮುಂದೆ ಇಡು, ಕೋಲ್ ಎಡಗೈಲಿ. ಕಮಾನ್ ಬಾ. ಜಾನ್ ವಿಲೇಜಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದಂತ ನಮಗೆ ಸಿಕ್ಕಿದ್ದು ಕಂಪ್ಲೀಟ್ ಫಾರೆಸ್ಟ್ ರೂಟ್ ಇತ್ತು, ಮತ್ತು ಲ್ಯಾಂಡ್ ಸ್ವಲ್ಪ ಸ್ಲಿಪ್ಪರಿ ಕೂಡ ಇತ್ತು. अभी है नमस्कार करके आएंगे.
इधर बंदा क्या करेगा तेरा उधर गया जा उधर गया है ಟ್ರಕ್ಕು ಕಷ್ಟ ಇದೆ ನನಗೊಂದು ನೋಡಿ ಅದು ಕ್ರಾಸ್ ಆಗೋಷ್ಟರಲ್ಲಿ ಸಾಕಾಗೋಗುತ್ತೆ. ಬರ್ತಾ ಇದ್ದಾರೆ ನೋಡಿ, ಅದು ಪಾತ್ ಹೆಂಗಿದೆ ಅಲ್ಲಿ, ಯಪ್ಪ ಹೆಂಗೆ ಬಂದೋ ಗೊತ್ತಿಲ್ಲ. ಓ ಮತ್ತೆ ಇಲ್ಲಿ ಇಳಿಬೇಕಾರೆ ತುಂಬ ಕಷ್ಟ ಇದೆ ಇಲ್ಲಿ, ತುಂಬ ಹುಷಾರಾಗಿ ಬರಬೇಕು. ಸೊ ಗೈಡ್ ಅಂತೀರ ಯಾರು ಏನು ಮಾಡೋಕ್ಕೆ ಹೋಗ್ಬಾರ್ದು, ತುಂಬ ಹುಷಾರಾಗಿ ಬರಬೇಕಾಗುತ್ತೆ. ವಾವ್, हमारा ನಮ್ಮದಿಗೆ ಫಸ್ಟ್ ಪಾಯಿಂಟ್ ಇದು ಭಾರತೀನಲ್ಲ, ಇದು ನಮ್ಮ ಫಸ್ಟ್ ಪಾಯಿಂಟು ಬ್ರೇಕ್ಫಾಸ್ಟ್. ಈಗ ಎಷ್ಟು ಟೈಮು? 8:15 ಆಲ್ಮೋಸ್ಟ್ 2 hours 15 minutes ಬಂದಿದ್ದೀವಿ. ಹಾಂ ಇದಂತೂ ಸಕ್ಕಲಿದೆ ಇಲ್ಲಿ. 8:15, ಸೊ 8:15 ಇಲ್ಲಿ ಬಂದ್ವಿ. ಫಸ್ಟ್ ಬ್ರೇಕು, ಆ ಬ್ರೇಕಲ್ಲಿ ಬ್ರೇಕ್ಫಾಸ್ಟು, ಒಂದು ಪರೋಟ, ಒಂದು ಟೀ, 1.5 ಟೀ 1 ಟೀ ತಗೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇರೋದು. ಎಷ್ಟು ಕಿಲೋಮೀಟ್ರ್ ಆಗಿದೆ? ಆಲ್ಮೋಸ್ಟ್ ವಾಚ್ ಪ್ರಕಾರ 6 ಕಿಲೋಮೀಟ್ರ್ ಆಗಿದೆ. 6 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ, 6-6.5 ಅದು ರೂಮಿಂದ. ಹಾಂ, ರೂಮ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬ್ರೇಕ್ ಅಷ್ಟೇ. ಈಗ ಅರ್ಧ ಕಿಲೋಮೀಟ್ರ್ ಹೋಗ್ಬಿಡ್ತೀವಿ. ಸ್ಟಾರ್ಟ್. ಸರಿ, ನಮ್ಮ ಗೈಡು ಲೇಟಾಗಿ ಬರ್ತಿದ್ದಾನೆ, ಅವನಿಗೆ ವೆಯ್ಟ್ ಮಾಡಿಕೊಂಡು ಎಷ್ಟು ಜನ ತಗ್ಗಯ್ಯ ಎಲೇ ಜಗದಲ್ಲ ಮಾನ್ 100 meters away. ಓಕೆ ಮೋರ್ ರೆಸ್ಟ್ ಪಾಯಿಂಟ್. ಎಷ್ಟು ಬಂದಿದ್ದೀವಿ ನೋಡಿ ಅಪ್ರಾಕ್ಸಿಮೇಟ್ ಆಗಿ? ಟೈಮ್ ಎಷ್ಟು ಇವಾಗ? 10:30 10:24. ಓಕೆ, 10:30. 6 ಗಂಟೆ ಸ್ಟಾರ್ಟ್ ಮಾಡಿರೋದು. ಎಷ್ಟು? 4:15 ಗಂಟೆ ಬಂದಿದ್ದೀವಿ. ಹೌದು. ಎಷ್ಟು ಕಿಲೋಮೀಟರ್ ಆಗಿದೆ? 7.9 ಆಲ್ಮೋಸ್ಟ್ 8. ಹಾಂ, 11,691 steps. ಓಕೆ, 163 flights. ಯವ್ವಾ ಬಾಬಾ, ನಮಗೂ ನಿಂಗೂ 6 ನಿಮಿಷ ಅಷ್ಟೇ ಡಿಫ್ರೆನ್ಸ್. ಕಮಾನ್ ಶೂಸ್ ಕ್ಯಾಪು. ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಬಂದಿದ್ದೀವಿ. ಏನಕ್ಕೆ ಶ್ರೀಕಂಠ ಕಷ್ಟ ಅಂದರೆ ಬರೀ 8 ಕಿಲೋಮೀಟ್ರ್ ಬರೀ ಅಪ್ಪತ್ಕೊಂಡೇ ಬಂದಿರೋದು. ಅದೆಷ್ಟು ಸ್ಟೀಪ್ ಇತ್ತು ಅಂದರೆ ಯಪ್ಪ, ಆಲ್ಮೋಸ್ಟ್ 4.5 hours of trek to be continued. ಟೈಮ್ 11 ಗಂಟೆ, ಲಂಚ್ ಪಾಯಿಂಟ್ ಇದು. ಸೊ ಇವಾಗ ನಾವು ಈ ಲಂಚ್ ಪಾಯಿಂಟ್ ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಇನ್ನು ಯಾವುದೂ ಇಲ್ಲ. ಅದಕ್ಕೋಸ್ಕರ ಅವನೇ ಹೇಳ್ತಾರೆ ಇಲ್ಲೇ ಲಂಚ್ ಮಾಡ್ಕೊಳ್ಳಿ, ಯಾಕಂದರೆ ಜಲ್ದಿ ಬಂದರೂ ನಾವು ಯೂಶಲಿ ಮಾಡೋದು ಎಷ್ಟು 2 ಗಂಟೆ ಆಗ್ತಾರಲ್ವಾ. ಬಟ್ ಅವನೇನು ಹೇಳಿದ್ರೆ ಇದು ಬಿಟ್ಟರೆ ನೆಕ್ಸ್ಟ್ ಸಿಗಲ್ಲ ಅಂತ. ಅದಕ್ಕೆ ಇವಾಗ ಇಲ್ಲೇ ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ತರ್ಚು ಅಂತ ಪಾಯಿಂಟ್ ಇದೆ,
ಅಲ್ಲಿಗೆ ಹೋಗೋಷ್ಟಲ್ಲೊಂದು 3 ಅವರ್ 4 ಅವರ್ ಅಂತೆ. ಸೊ ಅಲ್ಲಿವರೆಗೂ ಏನು ಸಿಗಲ್ಲ. ಅದಕ್ಕೆಲ್ಲ ಏನು ಬೇಕೋ ಇಲ್ಲೇ ಲೋಡ್ ಮಾಡಿಕೊಂಡು ಒಂದು ಸ್ವಲ್ಪ ಖಾನ ಪೀನ ಮಾಡ್ಕೊಂಡು ಹೋಗ್ಬೇಕು. ಸೊ ಮೋಸ್ಟ್ಲಿ ಎಷ್ಟು ಹಾಫ್ ವೇ ಬಂದಿದ್ದೀವಿ ಇವತ್ತಿನಗೆ. ಏನು ಕೊಟ್ಟಿದ್ದಾರೆ? ಅನ್ನ, ಹಾಂ, ಕೋಸಂಬರಿ, ಹಾಂ, ಹಪ್ಪಳ ಮತ್ತು ಬೇಳೆ ಅನ್ನ, ಬೇಳೆ ಸಾರು. ಬೇಳೆ ಸಾರು. ಹತ್ತಾ ಇರಿ. ಒಬ್ಬ ನೋಡಿ, ಏನಾರು ಒಂಚೂರು ನಾರ್ಮಲ್ ಇದೆಯಾ? ಫುಲ್ಲು ಅಪ್ಪ ಬರ್ತಾನೇ ಇರ್ಬೇಕು ಹಿಂಗೆ. ಸಹಿ ನಮ್ಮ ಮನೆ ಆಜ್ಕ 14 किलोमीटर के बाद 4 घंटा अभी. ये कौन सी जगह? टच दू हो जाता 5 लोग. मैं लाता हूँ चाय, सूप, हाँ. चाय टच दू है ना भाई? थाचड़ू. ये हमारा जितेंद्र, ये भी जितेंद्र, जितेंद्र ये भी जितेंद्र, वो भी जितेंद्र, मैं महेंद्र, ये प्रवीण नंदर, चंदन नंदर. ठीक है, जय बोले, हर हर महादेव. हाउ इज द फीलिंग? ಮಹೇಂದ್ರ ಫೈನಲ್ ಕೂರ್ಸಿದ್ದಾನೆ. ಮೋಹನ್ ನಾಳೆ ಬೆಳಗ್ಗೆ 4 ಗಂಟೆಗೆ ಕೂತ್ಕೋ. ಸತತ ಬೆಳಿಗ್ಗೆ 6ರಿಂದ ಸಂಜೆ 4ವರೆಗೂ ಟ್ರೆಕ್ ಮಾಡಿದ್ಯಾ. ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಅನ್ಸುತ್ತಲ್ಲ? ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಏನಿಲ್ಲ, ನಾಳೆ ರನ್ನಿಂಗ್ ಅಲ್ಲಿ ಇರ್ತಾನೆ ಮೋಹನ್ ಅಷ್ಟೇ. ಸ್ಟೀಪ್ ಇವತ್ತು ಹತ್ತಿದ್ದಾನೆ ಅಂದ್ರೆ ಆರಾಮ. ಇಲ್ಲ ಮೋಹನ್, ಸಖತ್ ಮೋಹನ್, ಒಳ್ಳೆ ಎಫರ್ಟ್ ಇದು. ಎಕ್ಸ್ಪೀರಿಯನ್ಸ್ ಕಷ್ಟ ಆಯ್ತಪ್ಪ. ಇಷ್ಟು ನಡೆದಿಲ್ಲ ಲೈಫಲ್ಲಿ, ನಡೆದಿರೋದಲ್ಲ, ಇಷ್ಟು ಹತ್ತಿಲ್ಲ ಲೈಫಲ್ಲಿ. ಅಷ್ಟು ಹತ್ತಿದ್ದೀನಿ ಇವತ್ತು. ನೀನಲ್ಲ ಏನ್ ಹೇಳಿ ಟ್ರಕ್ ಬಗ್ಗೆ ಎಲ್ಲ ಅನುಭವ ಅಷ್ಟೇ. ಅನುಭವಿಸ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಸಾಧನೆ ಅಂತಾರ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇದು 10 hours ಆಫ್ ಎಫರ್ಟ್ಸ್ ರೀಚ್ ಆದ್ಮೇಲೆ ಅದೇ ಅಚೀವ್ಮೆಂಟ್. ನೋಡೋಣ ಹೆಂಗಿರುತ್ತೆ. ಅಂದ್ರೆ ಈಸಿನೇ ಇತ್ತು. ಅಂದ್ರೆ ಒಂದೇ ಸ್ಟೀಪ್, ಈಸಿ ಅಂತ ಯಾವ ಊರಲ್ಲಿ? 10 hour 14 ಕಿಲೋಮೀಟರ್. 6 ಪ್ಯಾಕ್ ತೋರಿಸ್ಲಾ? ನೋಡಿದ್ದೀರಾ ಯಾವತ್ತಾದ್ರೂ? ನಿನ್ ಕಾಲಲ್ಲಿ ಪಾದದಲ್ಲಿ ಚಂದ ನಿಂದ ಪೀಸ್ ಅಷ್ಟೇ. रुकेंगे काली टॉप ब्रेकफास्ट करके सीधे ही निकलेंगे हम आगे. ब्रेकफास्ट पहुंचने कितना टाइम लगेगा? अभी लगेगा 1-2 घंटा. लगेगा. वो हमारी ट्री लाइन भी खत्म होने वाली है. उसके बाद थोड़ा ऑक्सीजन भी कम हो जाएगा ना. चलो ठीक है, चलो सर आगे. ಬೆಳಿಗ್ಗೆ ಅಪ್ಪಿಲ್ ಸ್ಟಾರ್ಟ್ ಮಾಡಿ ಈ ಥರ ವ್ಯೂಗೆ ಬರ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ಇಂದ ಹೊರಟಿದೀವಿ ಅಂತ ನಮ್ದು ಎಲ್ಲ ಬಂದು ಫೋಟೋ ತೆಕ್ಕೊಳ್ಳೋ. ಹಾಂ, ಡೇ 2 ಸ್ಟಾರ್ಟ್ ಮಾಡ್ದಂತ ನಮಗೆ ಟೆರೈನ್ ತುಂಬಾ ಟಫ್ ಇತ್ತು. ತುಂಬ ಲಾಟ್ಸ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಒಂಥರ ರೋಲರ್ ಕೋಸ್ಟರ್ ರೈಡ್ ಆದಂಗೆ ಆಗಿತ್ತು ನಮಗೆ. ಮಗ ಈಗ ಹಂಗೆ ಈ ಕಡೆ ಹೆಂಗೆ ಬಾ, ಈ ಸೈಡ್ಗೆ ಫುಲ್ಲು ರೈಟಿಗೆ ಬಾ. ಈಗ ಅದೇ ಹಂಗೆ ಬಂದು ಹಂಗೆ ರೈಟಿಗೆ ಬಾ. ಮೋಹನ್ ಇದೆ, ನಿನ್ನ ಜಾಕೆಟ್ ಜಿಪ್ ಹಾಕೋ, ಜಾಕೆಟ್ದು ಜಿಪ್ ಹಾಕೋ. ಎಸ್ ಹಿಂಗೆ ರೈಟಿಗೆ ಬಾ ಈಗ ಫುಲ್ಲು.
ಕುಂಚ ಲಂಚ್ ಪಾಯಿಂಟ್ 12,746 ಫೀಟ್ 18 ಕಿಲೋಮೀಟರ್ಸ್. ಓ ಇದು ಪ್ಲಾಸ್ಟಿಂಗ್ ಮಾಡಿಸಿದ್ದ ಫಿಲ್ಲಿಂಗ್ ಮಾಡಿಬಿಟ್ಟು ರೂಟ್ ಕ್ಯಾನ್ಲಿಂಗ್ ಮಾಡಿ ಅದು ಓಕೆ. ಇದು ಇದೇನು ತಣ್ಣೀರು ಕುಡಿತಾ ಲೂಸ್ ಆಗಿದೆ. ತೋರಿಸಿದೆ. ಓಹೋ ಎಲ್ಲಿ ತೋರಿಸಿ ಈಗ. ನಡೀರಿ ರೆಡಿಯಾಗಿ ರೈಟ್ ಸೈಡು ಒಂಚೂರು ಪೇನ್ ಆಗಿದೆ ಏನೋ ಈ ಟ್ರೆಕ್ ಪಾತಲ್ಲಿ ಫಸ್ಟ್ ಎನ್ಕೌಂಟರ್ ಮಾಡಿದಂಥ ಗ್ಲೇಷಿಯರ್ ಪಾಯಿಂಟ್ ಇದು. ಇದಂತೂ ಈ ಪಾಯಿಂಟ್ ಅಂತೂ ತುಂಬ ಡೇಂಜರಸ್ ಆಗೂ ಇತ್ತು ಮತ್ತು ಚಾಲೆಂಜಿಂಗ್ ಆಗಿತ್ತು. ಸೊ ಗೈಡ್ಗಳ ಹೆಲ್ಪ್ ಎಲ್ಲರಿಗೂ ಡೆಫಿನೆಟ್ ಆಗಿ ಬೇಕಾಯಿತು. ಬ್ರೋ ಹೆಂಗಿದೆ ಇದು? ಹಾಂ ಅವ್ರು ಅವಾಗಿಂದ ಹಿಂಗೆ ಹೋದ್ರಾ? ಇದು ನೋಡ ಹಂಗೆ ಹೋಗಕ್ಕಾಗಲ್ಲ, ನೀನು ಬ್ರೇಕ್ ಆಗ್ಬಿಟ್ಟಿದೆ ಅದು. ಅಜೋ धीरे से सर. ಹುಷಾರ ಬರ ಕಡೆ. ಈಗ ಕ್ಲಿಯರ್ ಆಗ್ತಿರೋಣ. ಅದೇನು ಕಾಣಿಸುತ್ತೆ. ಸುಮಾರು ಟೋಟಲ್ 24 ಕಿಲೋಮೀಟರ್ ಟ್ರೆಕ್ ಆದಮೇಲೆ ಡೇ 2 ನಾವು ಹಾಲ್ಟ್ ಮಾಡ್ತೀವಿ ಭೀಮ್ದ್ವಾರಿಲಿ. ಸೊ ಭೀಮ್ದ್ವಾರಿಲೇ ಹಾಲ್ಟ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಮಗೆ ಇಲ್ಲಿಂದ ಮುಂದಕ್ಕೆ ಯಾವುದೇ ರೀತಿಯಾದ ಟೆಂಟ್ಗಳು ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಕ್ಯಾ ಬೈ ಕ್ಯಾ ಬೋಲೆ ಕಾ ಬಸ್ ಮಾಸ್ಟರ್ का खून. हाँ 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 ಬೆಳಗಿನ ಜಾವ 1:15ಗೆ ಸ್ಟಾರ್ಟ್ ಮಾಡಿರೋಂಥ ಟ್ರೆಕ್ಕಿಂಗ್ ಫೈನಲ್ ಸಬ್ಮಿಟ್ ಮಾಡೋಕ್ಕೆ. ಜೈ ಭೋಲೆನಾಥ್, ಹರ ಹರ ಮಹಾದೇವ್. ಗೈಡ್ ಸಜೆಸ್ಟ್ ಮಾಡ್ದಂಗೆ ನಾವು ಇಲ್ಲಿ ಎಲ್ಲರೂ ಯಾರ್ಯಾರು ಭೀಮ್ದ್ವಾರಲ್ಲಿ ಇರ್ತಾರೋ ಅವರೆಲ್ಲರೂ ಮಿಡ್ ನೈಟೇ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಇಲ್ಲಿಂದ ಶ್ರೀಕಂಠ್ ಕೈಲಾಶ್ ಮಹಾದೇವ್ ನೋಡೋದಕ್ಕೆ ಸುಮಾರು 7ರಿಂದ 8 ಕಿಲೋಮೀಟರ್ಗಳ ಟ್ರೆಕ್ ಇರುತ್ತೆ. ಮತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಪಾತಲ್ಲಿ ನಾವೆಲ್ಲೂ ಸ್ಟೇ ಆಗೋದಕ್ಕೆ ನಮಗೆ ಏನು ಆಪ್ಷನ್ ಇರಲ್ಲ. ಸೊ ಅದಕ್ಕೋಸ್ಕರ ನಾವು ಭೀಮ್ದ್ವಾರಿಂದ ಹೊರಟು ದರ್ಶನ ಮಾಡಿಕೊಂಡು ತಿರ್ಗಾ ವಾಪಸ್ ಭೀಮ್ದ್ವಾರ್ಗೆ ಬರಬೇಕಾಗುತ್ತೆ. ಟೋಟಲ್ 15 ಕಿಲೋಮೀಟರ್ಸ್ ಆಗೋದ್ರಿಂದ ಅಪ್ರಾಕ್ಸಿಮೇಟ್ ಆಗಿ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಅಂದರೆ ಮಿಡ್ ನೈಟೇ ಸ್ಟಾರ್ಟ್ ಮಾಡಿ ಬೈ ಈವ್ನಿಂಗ್ ಅಷ್ಟೊತ್ತಿಗೆ ನಾವು ಭೀಮ್ದ್ವಾರ್ ಬರೋ ಪ್ಲಾನು. ಆ ಪ್ಲಾನ್ ಪ್ರಕಾರ ನಮ್ಮ ಗೈಡ್ ಸಜೆಸ್ಟ್ ಮಾಡ್ದಂಗೆ ಸೊ 1:30ಗೆಲ್ಲ ಸ್ಟಾರ್ಟ್ ಮಾಡಿದೀವಿ. ಮಿಡ್ ನೈಟ್ ಅಲ್ಲಿ ಹೋಗೋ ಜರ್ನಿ ಅದಿನ್ನಂತೂ ಒಂದು ಹೊಸ ಅನುಭವ ಅಂತಾನೆ ಹೇಳ್ಬೋದು. ಅದು सरोवर का 9 सरोवर क्या बोलता? नैन सरोवर. हाँ नहीं नहीं, इस हिस्ट्री क्या है? माता के आंसू से बने. माता का आंसू से. अच्छा.
ನಾವಿಲ್ಲೇನ್ ನೋಡ್ತಾ ಇದೀವಿ, ಇದನ್ನ ನೈನ್ ಸರೋವರ್ ಅಂತ ಹೇಳ್ತಾರೆ. ನೈನ್ ಸರೋವರ್ ಅಂದ್ರೆ ಪಾರ್ವತಿ ತಾಯಿಯ ಕಣ್ಣೀರಿನಿಂದ ಆದಂತ ಒಂದು ಸೃಷ್ಟಿ ಈ ಜಾಗ. ಈ ಸರೌಂಡಿಂಗ್ ನಾವು ನೋಡ್ತಿರೋದು ಈಗ ಇದು ಆಲ್ಮೋಸ್ಟ್ ಟಾಪ್ ವೇವ್. ನಾವು ಶ್ರೀಖಂಡ್ ಕೈಲಾಶ್ ಮಹಾದೇವ್ ಹತ್ರ ಬರ್ತಾ ಇದೀವಿ. हर हर महादेव भैया. हर हर महादेव. कैसा लग रहा है भैया? मस्त फटी फटी है. मजा आ गया आने वाला भैया. ನಾವು ಈ ಕಲ್ಲಲ್ಲಿ ಏನು ಡಾಟ್ ಡಾಟ್ ನೋಡ್ತಾ ಇದೀವೋ ಇದು ಭೀಮನ ಬರವಣಿಗೆ ಅಂತ ಹೇಳ್ತಾರೆ ಇಲ್ಲಿ. ನಾವೇನ್ ಈ ಲಾಸ್ಟ್ ಸ್ಟ್ರೆಚ್ ನೋಡ್ತಾ ಇದೀವಿ, ನಮ್ಗಂತೂ ತುಂಬಾನೇ ಹಾರ್ಡ್ ಅನಿಸ್ತಾ ಇತ್ತು. ಒಂದ್ ಟೈಮಲ್ಲಿ ಇಲ್ಲಿಂದ ಇಲ್ಲಿ ಇಷ್ಟೇ ಸಾಕು, ಇಲ್ಲಿಂದಾನೆ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಏನೋ ಇಷ್ಟು ದೂರ ಬಂದಿದೀವಿ, ಇನ್ನು ಲಾಸ್ಟ್ ದರ್ಶನ ಮಾಡ್ಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡಿಕೊಂಡು, ಸೊ ಎಷ್ಟೇ ಕಷ್ಟ ಇದ್ರು ಹೋಗೋಣ, ನಿಧಾನಕ್ಕಾದ್ರೂ ಹೋಗೋಣ ಅಂತೇಳಿ ಏನೋ ಒಂದು ಆ ದೇವ್ರದ ಒಂದು ಶಕ್ತಿ ಮತ್ತೆ ಒಂದು ಎಫರ್ಟ್ ಇಂದ ನಮ್ಮನ್ನ ನಾವೇ ಪುಷ್ ಮಾಡ್ಕೊಂಡು ಹೋಗ್ತಾ ಇದೀವಿ. हर हर महादेव. हर हर महादेव. ಇಲ್ಲಿ ಕಂಪ್ಲೀಟ್ ಸೈಲೆನ್ಸ್. ನಾವಿವಾಗ ಏನ್ ನೋಡ್ತಿದೀವಿ, ಮುಂಭಾಗದ ಶ್ರೀಖಂಡ್ ಕೈಲಾಶ್ ಮಹಾದೇವ್ 22 ಅಡಿ ಇರುವಂತ ಶಿವಲಿಂಗ ಇದು. ಎಲ್ಲರಿಗೂ ಭಸ್ಮಾಸುರನ ಕತೆ ಗೊತ್ತೇ ಇದೆ. ಭಸ್ಮಾಸುರ ಭಸ್ಮ ಆದ್ಮೇಲೆ ಶಿವ ಪ್ರತ್ಯಕ್ಷ ಆದಂತ ಜಾಗನ ಶ್ರೀಖಂಡ್ ಕೈಲಾಶ್ ಮಹಾದೇವ್ ಅಂತ ಹೇಳ್ತಾರೆ. ನಾವ್ ಇವಾಗ ಏನ್ ನೋಡ್ತೀವಿ, ಇದು ಹಿಂಭಾಗದ ಶಿವಲಿಂಗ. ಶ್ರೀಖಂಡ್ ಕೈಲಾಶ್ ಮಹಾದೇವ್ ದರ್ಶನ ಮುಗಿಸ್ಕೊಂಡು ನಾವೆಲ್ಲರೂ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವು, ಭೀಮ್ದ್ವಾರಿಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಯೂಶಲಿ ಇಲ್ಲಿ 11 ಗಂಟೆ ಮೇಲೆ ಯಾರಿಗೂ ಇಲ್ಲಿ ಇರೋದಕ್ಕೆ ಬಿಡಲ್ಲ. ಮತ್ತೆ ವೆದರ್ ಕಂಡೀಷನ್ಸ್ ತುಂಬಾನೇ ಚೇಂಜ್ ಇರುತ್ತೆ, ಮತ್ತೆ ಇದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಹೋಗ್ಬಿಡುತ್ತೆ. ಸೊ ಎಲ್ಲರ ಸೇಫ್ಟಿಗೋಸ್ಕರ ವಾಪಸ್ ನಾವೆಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಡೇ 4. ಸೊ ಶ್ರೀಖಂಡ್ ಮಹಾದೇವ್ ದರ್ಶನ ಆಯಿತು, ಚೆನ್ನಾಗಾಯಿತು ಎಲ್ಲ. ಈಗ ನೆಕ್ಸ್ಟ್ ನಾವು ಇಲ್ಲಿಂದ ನಾವು ಟ್ರೆಕ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದೇ ದಾರಿ, ಈ ದಾರಿಲಿ ಹಿಂಗೆ ಬಂದು ಈ ಗ್ಲೇಷಿಯರ್ ದಾಟ್ಕೊಂಡು ಹಿಂಗೆ ಬಂದರೆ ಈ ಥರ ಅವ್ರು ಹಂಗೆ ಹೋಗ್ತಾರೆ ಅಲ್ಲಿ.
ಸೊ ನಾವು ಮಾಡಿರೋ ಟ್ರೆಕ್ ಅಲ್ಲೆಲ್ಲ ಶ್ರೀಕಂಠ್ ಕೈಲಾಶ್ ಮಹಾದೇವ್ ಒನ್ ಆಫ್ ದಿ ಡಿಫಿಕಲ್ಟ್ ಟ್ರೆಕ್ ಅಂತಾನೆ ಹೇಳ್ಬೋದು. ಇದೊಂದೇ ಟ್ರೆಕ್ ನಾನು ನೋಡ್ದಂಗೆ ಈವನ್ ನಾವು ವಾಪಸ್ ಬರ್ಬೇಕಾದ್ರು ಈಕ್ವಲ್ ಎಫರ್ಟ್ಸ್ ಹಾಕ್ಬೇಕಾಯ್ತು ನಮಗೆ. ಸೊ ಇಟ್ಸ್ ನಾಟ್ ಈಸಿ ಅಂತ ಅನಿಸ್ತಾ ಇತ್ತು. ಆಮೇಲೆ ತುಂಬಾ ಡೇಂಜರಸ್ ರಿವರ್ ಕ್ರಾಸಿಂಗ್, ಗ್ಲೇಷಿಯರ್ಸ್ ಕ್ರಾಸಿಂಗ್ ಎಲ್ಲ ನಾವು ಮಾಡಿದೀವಿ. ಬಟ್ ಯಾವುದು ನಾನು ಈ ವಿಡಿಯೋದಲ್ಲಿ ತುಂಬಾ ಅದನ್ನೆಲ್ಲ ತೋರ್ಸಕ್ ಹೋಗ್ತಿಲ್ಲ, ಯಾಕಂದ್ರೆ ನಮಗೆ ಭಯ ಪಡಿಸೋ ಉದ್ದೇಶ ಇಲ್ಲ. ಯಾರು ಶ್ರೀಕಂಠ್ ಕೈಲಾಶ್ ಮಹಾದೇವ್ ಟ್ರೆಕ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಮುಂಚೆನೆ ಪ್ರಿಪೇರ್ ಆಗಿ ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಮತ್ತೆ ನಿಮ್ ಸೇಫ್ಟಿ ಏನಿದೆಯೋ ನೀವು ನೋಡ್ಕೊಂಡು ನೀವು ಡೆಫಿನೆಟ್ ಆಗಿ ಬರ್ಬೋದು. ಸೊ ಬಂದ್ರೆ ಎಲ್ಲರಿಗೂ ಆಗುತ್ತೆ ಅಂತ ಆ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ಡೇ 5 ನಾವು ಡೇ 1 ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ತಾಜ್ ಅನ್ನೋ ಪ್ಲೇಸ್ ಅಲ್ಲಿ ಸ್ಟೇ ಮಾಡಿದ್ವೋ ಅದೇ ಜಾಗದಲ್ಲಿ ಡೇ 4 ಸ್ಟೇ ಮಾಡಿ, ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಈ ತರ ಒಂದು ಬ್ಯೂಟಿಫುಲ್ ವೆದರ್ ಅಲ್ಲಿ ಟ್ರೆಕ್ ಡೌನ್ ಸ್ಟಾರ್ಟ್ ಮಾಡ್ತಾ ನಾವು ನಮ್ಮ ಹೋಮ್ ಸ್ಟೇ ಅರೌಂಡ್ 10 o'clock ಹಂಗೆ ರೀಚ್ ಆಗ್ತೀವಿ. ವಿಡಿಯೋ ನೋಡೋದಂತ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಹರ್ ಹರ್ ಮಹಾದೇವ್. Hi, I think we finished second Trek was fun and enjoy. And these guys have been very supportive. travel with Exotic Miles, and it was very wonderful. Thanks to Exotic Minds.